ಇವತ್ತು ಭಾಳ ತಪ್ಪು ಮಾಡಿದ್ದ. ಇಂಡೈರೆಕ್ಟ್ ನಮ್ಮ ಸೀತಾರಾಮನವ್ರ ಮಾತನ್ನು ಸಹಿತ ಕಾಂಗ್ರೆಸ್ ಟೀಕಾ ಮಾಡೋ ಜೊತೆಗೆ ತಾವು ಸಹಿತ ತಪ್ಪು ಮಾಡಿದ್ವಿ ಅನ್ನುವಂಥ ಒಂದು ಮಾತನ್ನು ಒಪ್ತಾ ಇದ್ದಾರಾ ಅನ್ನುವಂಥದ್ದು ಇವೆಲ್ಲ ಗಮನಿಸಿದಾಗ ಅದರ ಜೊತೆಗೆ ಇನ್ನೂ ಅನೇಕ ಪ್ರಶ್ನೆಗಳು ಇವತ್ತು ಅಂದರೆ ನಿನ್ನೆ ಒಂದು ಸಭೆಯಲ್ಲಿ ನಿನ್ನೆ ಒಂದು ಪಾರ್ಲಿಮೆಂಟ್ದಲ್ಲಿ ಪ್ರಶ್ನೆ ಮಾಡ್ತಾರೆ ರಾಹುಲ್ ಗಾಂಧಿ ಅವರು. ಅದೇ ಕಾರಣ ನರವಣೆಯವರ ಒಂದು ಏನು ಪುಸ್ತಕದ ಬಗ್ಗೆ ಮಾತಾಡ್ತಾ ಇದಕ್ಕೆ ಉತ್ತರ ಎಲ್ಲಿ ಅನ್ನುವಂಥದ್ದು ಕೇಳ್ತಾ ಇದ್ದಾರೆ. ಅಂದರೆ ಒಟ್ಟಾರೆಯಾಗಿ ಇವತ್ತು ಮೋದಿಯವರು ಅಮೇರಿಕೆ ಮುಂದೆ ಪೂರ್ತಿಯಾಗಿ ಶರಣಾಗಿ ಬಿಟ್ಟರು ಅನ್ನೋ ಅವರ ಅಭಿಪ್ರಾಯ ನಿಜ ಆಗ್ತಾ ಇದೆಯಾ ಅಂತೇಳಿ. ಯಾಕಂದರೆ ಯಾವುದಕ್ಕೂ ಉತ್ತರ ಇಲ್ಲ ಇವತ್ತು. ಯಾಕಂದರೆ ನಿನ್ನೆ ನಿಜವಾಗಿ ಸೀತಾರಾಮಣ್ಣವ್ರ ಬದಲಾಗಿ ಮೋದಿಯವರು ಉತ್ತರಿಸ್ಬೇಕಾಗಿತ್ತು. ಕೊಡ್ಬೋದು ಇವತ್ತು ಉತ್ತರ ಇಲ್ಲ ಅಂತಲ್ಲ, ನಾಳೆಗೂ ಕೊಡ್ಬೋದು ಇಲ್ಲ ಅಂತಲ್ಲ. ಆದರೆ ಇವೆಲ್ಲ ಘಟನೆಗಳನ್ನ ನೆನಪಿಸಿಕೊಂಡಾಗ ನಮಗೆ ಲಾಸ್ ಆಗೋದನ್ನು ಗಮನಿಸಿಕೊಂಡಾಗ ಮತ್ತು ಇದಕ್ಕಿಂತ ಹೆಚ್ಚಿಗೆ ರಷ್ಯಾದಿಂದ ಎಣ್ಣೆ ತರಿಸೋದು ಬಂದ್ ಮಾಡ್ಕೊಂಡಿದ್ದಾರೆ ನಮ್ಮ ಮೋದಿಯವರು. ಯಾಕಪ್ಪ ಅಷ್ಟೊಂದು ಮಟ್ಟಿಗೆ ನಾವು ಟ್ರಂಪ್ರ ಮಾತಿಗೆ ಬೆಲೆ ಕೊಡಬೇಕಾಗಿತ್ತ? ನಮ್ಮ ಸಾರ್ವಭೌಮತ್ವವನ್ನು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ ಅವರು. ನೀವು ಎಣ್ಣೆ ಇಲ್ಲಿ ಕೊಳ್ಳುವಾಗಿಲ್ಲ, ಇಲ್ಲಿ ವಸ್ತು ಮತ್ತೊಂದು ಕೊಳ್ಳುವಾಗಿಲ್ಲ, ಶಸ್ತ್ರಾಸ್ತ್ರಗಳನ್ನು ಕೊಳ್ಳುವಾಗಿಲ್ಲ. ಯಾರು ಇವರು? ಹೂ ಇಸ್ ದಿಸ್ ಪರ್ಸನ್ ಟ್ರಂಪ್? ಇದನ್ನು ಇವತ್ತು ನೀವು ಒಪ್ತಾ ಇದ್ದೀರಿ. ರಷ್ಯಾ ನಮ್ಮದು ಹಳೆಯ ಮಿತ್ರ. ಅತ್ಯಂತ ಕಠೋರ ಸಂದರ್ಭದಲ್ಲಿ ಕಠಿಣ ಸಮಯದಲ್ಲಿ ನಮ್ಮ ಜೊತೆಗಿದ್ದಂಥ ರಷ್ಯಾ ಅಥವಾ USSR ಇವತ್ತು ಒಂದು ದೂರೀಕರಿಸ್ತಾ ಇದ್ದೀರಿ, ಅಂದ್ರೆ ಲಾಸು ಮಾಡ್ಕೊಳ್ತಾ ಇದ್ದೀರಿ. ಇದರಿಂದಾಗಿ ನಿಧಾನಕ್ಕೆ ಚೈನಾ ನಮ್ಮ ಸಮೀಪ ಬರ್ತಾ ಇತ್ತು.